ಎಲ್ಲರಿಗೂ ನಮಸ್ಕಾರ. ಫ್ಯಾಮ್ ಜಾಮ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ಇವತ್ತು ನಮ್ಮ ಫಸ್ಟ್ ವ್ಲಾಗ್ ಹಾಗೂ ನಾವು ಯಾವ ರೀತಿ ಕಂಟೆಂಟ್ ಕೊಡ್ತೀವಿ ಅದ್ರ ಬಗ್ಗೆ ಎಲ್ಲ ಇಂಟ್ರೊಡಕ್ಷನ್ ಕೊಡ್ತಿದ್ದೀವಿ. ಸೊ ನೀವು ಸಪೋರ್ಟ್ ಮಾಡಬೇಕು, ಒಳ್ಳೆ ಸಬ್ಸ್ಕ್ರೈಬ್ ಮಾಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ. ನಾವು ಒಳ್ಳೆ ಕಂಟೆಂಟ್ ಕೊಡ್ತೀವಿ. ಹಾಗೂ ನಮ್ಮ ಚಾನಲಲ್ಲಿ ಒಂದು ಸ್ಪೆಷಲ್ ಆಗಿ ಏನೋ ಒಂದು ಟ್ರೈ ಮಾಡಿದ್ವಿ, ಅದೇನು ಅಂತ ಮುಂದೆ ಹೇಳ್ತಾರೆ. ಸೊ ಫಸ್ಟು ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ಇವರು ನಮ್ಮ ಚಿಕ್ಕಮ್ಮ ವಾಣಿ ಅಂತ, ಇವರು ನಮ್ಮಮ್ಮ ವಸಂತ. ಸೊ ಇಲ್ಲಿ ಇಂಡಿಯಾನಲ್ಲಿ ನಾವು 3 ಜನ ವ್ಲಾಗ್ ಮಾಡ್ತೀವಿ. ಸೊ ಮುಂದೆ ಏನೇನು ಮಾಡ್ತೀವಿ ಎಲ್ಲ ಅಂತ ನಮ್ಮ ಚಿಕ್ಕಮ್ಮ ಹೇಳ್ತಾರೆ. ನೆಕ್ಸ್ಟ್ ಜರ್ಮನಿ, ಲಂಡನ್, ಇಂಡಿಯಾ ವಿಡಿಯೋಸ್ ಎಲ್ಲ ನಾವು ಕಂಟೆಂಟ್ ಅಪ್ಲೋಡ್ ಮಾಡ್ತೀವಿ. ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿ. ಇವಳು ನಮ್ಮ ಮಗಳು, ಅವಳು ನಮ್ಮ ಅಕ್ಕ. ಸೊ ಏನಂತ ಅಂದರೆ ಇದು ನಮ್ಮ ಫಸ್ಟ್ ಯೂಟ್ಯೂಬ್ ಚಾನೆಲ್. ಸೊ ನಮಗೆ ಅಷ್ಟಾಗಿ ಸರಿಗೆ ಲೈಕ್ ಶುರು ಮಾಡಿರೋದ್ರಿಂದ ಅಷ್ಟೊಂದು ನಾವು ಪರ್ಫೆಕ್ಟ್ ಆಗಿ ಮಾಡಕ್ ಬರಲ್ಲ. ಬಟ್ ಅದನ್ನು Try ಬರ್ತಾ ಇದ್ ಮಾಡ್ತೀವಿ. ಏನನ್ನ ತಪ್ಪಿದ್ರೆ ತಿಳಿಸ್ಕೊಡಿ ಕಮೆಂಟ್ಸ್ ಅಲ್ಲಿ, ನಾವು ನೆಕ್ಸ್ಟ್ ಅದನ್ನ ಕರೆಕ್ಟ್ ಮಾಡ್ಕೊತೀವಿ. ಎಸ್. ಆಮೇಲೆ ನೆಕ್ಸ್ಟು ಇವತ್ತು ನಮ್ಮ ಫಸ್ಟ್ ಬ್ಲಾಗ್ ಹಾಗೂ ನವರಾತ್ರಿಯ 2ನೇ ದಿನ. ಸೊ ಇವತ್ತೇನು ವಿಶೇಷ ಎಲ್ಲ ಅಂತ ನಮ್ಮ ಅಮ್ಮ ತಿಳಿಸ್ಕೊಡ್ತಾರೆ. ಇವತ್ತು ಕೆಂಪು ಬಣ್ಣ, ರೆಡ್ ಕಲರ್ ಅಂತ ಇವತ್ತು ನಾವು ರೆಡ್ ಕಲರ್ ಸಿಮಿಲರ್ ಆಗಿ ಹಾಕೊಂಡಿದ್ದೀವಿ. ಇವತ್ತು ಪಾರ್ವತಿ ದೇವಿ ಬ್ರಹ್ಮಚಾರಿಣಿ ಅಂತ ಇದು ಮಾಡ್ತಾರೆ. ಒಂದು ಕೈಯಲ್ಲಿ ಕಮಂಡಲ ಮತ್ತು ಜಪಮಾಲೆ. ಬ್ರಹ್ಮಚಾರಿಣಿ ಪ್ರಥಮಂ ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಿಣಿ ಅಂತ ಹೇಳ್ತಾರೆ. ಅದರಿಂದ ಇವತ್ತು ಬ್ರಹ್ಮಚಾರಿಣಿ ಪಾರ್ವತಿ ದೇವಿ ನವರಾತ್ರಿ ವಿಶೇಷತೆ 2ನೇ ದಿನ ಆಗಿರೋದು. ಸೊ ಇದೇ ರೀತಿ ನವರಾತ್ರಿ 9 ದಿವಸನೂ ನಾವು ಚಿಕ್ಕದಾಗಿ ನಿಮಗೆ ಕಥೆನ ಹೇಳೋಕ್ಕೆ ಟ್ರೈ ಮಾಡ್ತೀವಿ. ಸೊ ಪ್ರತಿದಿನ ನವರಾತ್ರಿ ಮುಗಿಯೋ ತನಕ ಆ ದಿನದ ಕಲರ್, ಆ ದಿನ ಯಾವ ಕಲರ್ ಇರುತ್ತೋ ಆ ಕಲರ್ ಡ್ರೆಸ್ ಹಾಕೊಂಡು ನಾವು ಒಂದು ದಿನ ನವರಾತ್ರಿ 9 ಡೇಸು ಕೂಡ ಒಂದೊಂದು ಕತೆ ಹೇಳ್ತೀವಿ. ಸೊ ನಿಮ್ಮ ಒಂದು ಸಪೋರ್ಟ್ ತುಂಬ ಮುಖ್ಯ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನೀವು ಬೇರೆಯವ್ರಿಗೂ ಹೇಳಿ. ಇನ್ನೂ ಚೆನ್ನಾಗಿರೋ ಕಂಟೆಂಟ್ನ ಕೊಡ್ತೀವಿ ನಾವು. ಸೊ ಐಡಿಯಾಸ್ ಇದ್ರು ನೀವು ಕೊಡಿ, ನಾವು ಅದನ್ನ ಇದು ಮಾಡ್ತೀವಿ. ನಾವು ಬರೀ ನವರಾತ್ರಿ ತನಕ ಅಲ್ಲ, ನವರಾತ್ರಿ ಆದಮೇಲೂ ಸಹ ನಾವು ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀವಿ. ಸೊ ಯಾವ ಥರ ಇರುತ್ತೆ ಅಂತ ಅಂದರೆ, ಇವಾಗ ದಿನ ಡೈಲಿ ವ್ಲಾಗ್ಸ್ ಮಾಡ್ತಾನೆ ಇರ್ತೀವಿ. ನಮ್ಮ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಏನು, ಆಮೇಲೆ ನಾವು ಹೊರಗಡೆ ಹೋಗೋದಾಗಿರ್ಬೋದು, ಆಮೇಲೆ ಎಷ್ಟೊಂದು ಜಾಗನ ಇದು ಏನಂತಾರೆ ಡಿಶ್ ಕೂಡ ಇದು ಮಾಡಿ ತೋರಿಸ್ತೀವಿ, ಟ್ರೈ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಯಾವ್ದು ಸ್ಪೆಷಲ್ ಡಿಶ್ಶು ಅದನ್ನೆಲ್ಲ ಟ್ರೈ ಮಾಡ್ತೀವಿ. ಹಾಗೂ ಕೆಲವೊಂದು ಪ್ಲೇಸಸ್ಸು ನಮ್ಮಮ್ಮ ಹಾಗೂ ನಮ್ಮ ಚಿಕ್ಕಮ್ಮ ಅವರು ತುಂಬ ವರ್ಷಗಳಿಂದ ಬೆಂಗಳೂರಲ್ಲಿರೋ ಕಾರಣ ಕೆಲವೊಂದು ಅನ್ಎಕ್ಸ್ಪ್ಲೋರ್ಡ್ ಬೆಂಗಳೂರು ಜಾಗಗಳಾಗಿರ್ಬೋದು, ಇದನ್ನೆಲ್ಲ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಇನ್ನೊಂದು ಜರ್ಮನಿ, ಲಂಡನ್ ಹಾಗೂ ಇಂಡಿಯಾ, ಈ 3 ದೇಶದಲ್ಲೂ ಯಾರ್ಯಾರಿದ್ದಾರೆ, ಏನೇನು ಕಂಟೆಂಟ್ ಕೊಡ್ತೀವಿ ಅದೆಲ್ಲ ಸಹ ನಮ್ಮ ಚಿಕ್ಕಮ್ಮ ಹೇಳ್ತಾರೆ. ಇವಾಗ ಹೇಳ್ಬಿಡೋದಾ? ಶ್ರೀಲಕ್ಷ್ಮಿ ಇರೋದು ಹೇಳ್ಬಿಡೋಣ. ಜರ್ಮನಿಯಲ್ಲಿ ನಮ್ಮ ಅಕ್ಕನ ಮಗಳಿದ್ದಾಳೆ, ಲಂಡನ್ ಅಲ್ಲಿ ನನ್ನ ಮಗಳಿದ್ದಾಳೆ. ಅದಕ್ಕೆ ಅಲ್ಲಿನ ವಿಡಿಯೋಸ್ ಎಲ್ಲ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಅವ್ರ ಜೀವನ ನಡೆಯುತ್ತೆ, ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಸ್ಟೂಡೆಂಟ್ಸ್ ಆಗಿ ಅವರು ಹೇಗೆ ಅವ್ರ ಲೈಫ್ ಲೀಡ್ ಮಾಡ್ತಾರೆ. ಇವ್ರ ಮಗಳು ಓದೋದಿಕ್ಕೆ ಅಂತ ಹೋಗಿರೋದು, ಅಲ್ಲಿ ಯಾವ ತರ ಸ್ಟೂಡೆಂಟ್ಸ್ ಕಷ್ಟಪಡ್ತಾರೆ, ಮತ್ತೆ ಯಾವ ತರ ಅಲ್ಲಿನ ಇದು ಸಿಚುವೇಶನ್ಸ್ ಆಗಿರುತ್ತೆ ಎಲ್ಲ ಅವ್ರು ತಿಳಿಸ್ಕೊಡ್ತಾರೆ. ನನ್ನ ಮಗಳು ಮದುವೆ ಆಗಿ ಹೋಗಿರೋದ್ರಿಂದ ಅವ್ರದ್ದು ಲೈಫ್ ಹೇಗಿರುತ್ತೆ ಏನು ಅಂತ ಅವರು ವಿಡಿಯೋ ಮಾಡಿ ಕಳಿಸ್ತಾರೆ. ನಾವು ಅವೆಲ್ಲ ಅಪ್ಲೋಡ್ ಮಾಡ್ತೀವಿ. ನಮಗೆ ಆಮೇಲೆ ಇದು ಅಲ್ಲಿನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಂಗಿರುತ್ತೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀವಿ. ಮತ್ತೆ ಅವಾಗಲೇ ಹೇಳ್ದಂಗೆ ನಿಮ್ಮ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನಮಗೆ. ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಿಂಗೆ ದಿನ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ನೀವೇನಾನ ಓದಕ್ಕೆ ಹೋಗ್ತಿದ್ದೀರಾ, ಇಲ್ಲ ಅಂದರೆ ಟ್ರಿಪ್ಪಿಗೆ ಹೋಗ್ತಿದ್ದೀರಾ ಅಂದರೂ ಸಹ ಅಲ್ಲಿನ ಒಂದು ಏನಂತೀರಾ ಪ್ಲೇಸಸ್ ಅವೆಲ್ಲ ಸಹ ನಾವು ತಿಳಿಸ್ಕೊಡ್ತೀವಿ. ಸೊ ಅಷ್ಟೇ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಈ ಒಂದು ವ್ಲಾಗ್ ಫಸ್ಟ್ ವ್ಲಾಗ್ ಆಗಿರೋ ಕಾರಣ ಸ್ವಲ್ಪ ಚಿಕ್ಕದಾಗಿದೆ. ಸೊ ಮುಂದೆ ಹೋಗ್ತಾ ಒಳ್ಳೆ ಕಂಟೆಂಟ್ ಕೊಡ್ತೀವಿ, ಒಳ್ಳೆ ವಿಡಿಯೋಸ್ ಮಾಡ್ತೀವಿ. ಹಾಗೂ
ಜಾಸ್ತಿ ಹೊತ್ತು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ಸ್ನ ಕೂಡ ಟ್ರೈ ಮಾಡ್ತೀವಿ. ಮತ್ತು ಇಲ್ಲಿ ಅವೆನ್ಯೂ ರೋಡ್ ಎಕ್ಸ್ಪ್ಲೋರೇಷನ್ ಆಗಿರ್ಬೋದು, ಜಯನಗರ, ಮಲ್ಲೇಶ್ವರಂ, ಈ ರೀತಿಯಾಗಿ ಎಲ್ಲ ಒಂದು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು ಎಲ್ಲ ತೋರಿಸ್ತೀವಿ. ಇಂಡಿಯಾದಲ್ಲಿ ಅಲ್ದಿರ ಆಲ್ಸೋ ಜರ್ಮನಿ ಮತ್ತು ಲಂಡನ್ ಇವೆರಡು ದೇಶದಲ್ಲೂ ಸಹ ನಿಮಗೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದೆಲ್ಲ ಹಾಕ್ತೀವಿ. ಮತ್ತು ಸ್ಪೆಷಲ್ ಏನಂತ ಅಂದರೆ ಲಂಡನ್ನಲ್ಲಿ ಇದು ಸ್ಟೂಡೆಂಟ್ ಲೈಫ್ ಬಗ್ಗೆ ಆಗಿರ್ಬೋದು, ಮತ್ತು ಅಲ್ಲಿ ಪ್ರೈಸಸ್ ಹೆಂಗಿದೆ, ಆಮೇಲೆ ಅಲ್ಲಿ ಎಷ್ಟೊಂದು ಜನ ಇಂಡಿಯನ್ಸ್ ಓದಕ್ಕೆ ಹೋಗಿದ್ದಾರೆ. ಸೊ ಅವ್ರನ್ನೆಲ್ಲ ಅವರ ಒಂದು ಎಕ್ಸ್ಪೀರಿಯನ್ಸ್ ಕೇಳ್ತೀವಿ. ಮತ್ತು ನಿಮಗೆ ಓದಕ್ಕೆ ಹೋಗಬೇಕು ಲಂಡನ್ಗೆ ಅಂತ ಅಂದರೆ ಅದಕ್ಕೆ ಸಹ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ಸಹ ನಾವು ತಿಳಿಸ್ಕೊಡ್ತೀವಿ. ಸೊ ಇದೇ ರೀತಿ ಒಳ್ಳೆ ಕಂಟೆಂಟ್ಗಾಗಿ ನಮ್ಮ ಒಂದು ಫ್ಯಾಮ್ ಜಾಮ್ ಯೂಟ್ಯೂಬ್ ಚಾನೆಲ್ನ ನೋಡ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.